ಬಜೆಟ್ ಇದೆ, ಇಲಾಖಾವಾರು ಒಂದಿಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹೌದು, ನಾಳೆಯಿಂದ ಪ್ರತಿಯೊಂದು ಇಲಾಖೆ ಪ್ರಸ್ತಾವನೆಗಳನ್ನು ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ. ನಮ್ಮ ಇಲಾಖೆ ಪೊಲೀಸ್ ಇಲಾಖೆ ಕೂಡ ನಾಳೆ ಇದೆ. ನಾಳೆ ನಮಗೂ ಕೂಡ ನಾವು ನಮ್ಮ ಬೇಡಿಕೆಗಳನ್ನು ಕೂಡ ಇಡ್ತೇವೆ. ಕೊಡೋದು ಬಿಡೋದು ಆರ್ಥಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ಆಗುತ್ತೆ. ಸರಿ ಸರ್, ಎನಿ ಡಿಸ್ಕಷನ್ ಆನ್ ಹಿಜಾಬ್ ಫಾರ್ 10 ಸ್ಟೂಡೆಂಟ್ಸ್? ಇನ್ನೂ ಆಗಿಲ್ಲ, ಮಾಡ್ತೀವಿ. ಸರ್, ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಿರ್ಧಾರ ಅಲ್ಲ, ನಮ್ಮ ತೀರ್ಮಾನಗಳು ಆಗ್ಬೇಕಲ್ಲ. ನಿರ್ಧಾರ ಆಮೇಲೆ ನಾವೀಗ ಕೋರ್ಟಿಗೂ ಕೂಡ ಹೇಳ್ಬೇಕಾಗುತ್ತೆ. ದಿಸ್ ಇಸ್ ವಾಟ್ ದಿ ಗೌರ್ಮೆಂಟ್ ಫೀಲ್ಸ್. ನಮ್ಮ ಅಭಿಪ್ರಾಯನೂ ಹೇಳ್ಬೇಕು ಇನ್ ವ್ಯೂ ಆಫ್ ದಿ ಪ್ರೆಸೆಂಟ್ ಸಿಚುವೇಶನ್. ಅದನ್ನ ನಾವು ಅವ್ರಿಗೆ ತಿಳಿಸ್ಬೇಕಾಗುತ್ತೆ. ಅದಕ್ಕೆ ಒಂದಿಷ್ಟು ಚರ್ಚೆ ಮಾಡಿ ತಿಳಿಸೋದು ಒಳ್ಳೆಯದು. ಸರ್ಕಾರದ ಮನಸ್ಸಿನಲ್ಲಿ ಏನಾದ್ರು ಲೈಕ್ ಅನುಮತಿ ಕೊಡಬೇಕು ಅನ್ನೋಂಥ ವಿಚಾರ ಬೇಕಂದ್ರೆ ತಡೆ ಕೊಡಬೇಕು, ಹೈಕೋರ್ಟಲ್ಲಿ ಸ್ಟ್ಯಾಂಡ್ ಆಗಿತ್ತು. ಆ ವಿರೋಧಿಗಳು ಯಾವತ್ತಿಗೂ ಇದೆ. ಅದನ್ನೇ ನಾವು ಚರ್ಚೆ ಮಾಡಿ ಅಂತಿಮವಾಗಿ ಸರ್ಕಾರದ ನಿಲುವು ಅಂತ ಒಂದಿರುತ್ತೆ. ದಿಸ್ ಇಸ್ ದಿ ಗೌರ್ಮೆಂಟ್ಸ್ ಪೊಸಿಷನ್ ಅಂತ ಅದನ್ನು ಮಾಡಬೇಕಾಗುತ್ತೆ. ಅದನ್ನು ಸುಪ್ರೀಂ ಕೋರ್ಟಿಗೆ ಹೇಳಬೇಕಾಗುತ್ತೆ. ದಿಸ್ ಇಸ್ ದಿ ಪೊಸಿಷನ್ ಆಫ್ ದಿ ಗೌರ್ಮೆಂಟ್ ಅಂತ ಅದನ್ನು ಮಾಡ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.